ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನಗೆ 4 ತಿಂಗಳ ಹಿಂದೆ GB ಸಿಂಡ್ರೋಮ್ ಅಂತ ಆಗಿತ್ತು. ಅದು ಸಫರ್ ಆಗಿ ನಾನು 1 ವಾರ BGS ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದೆ. ಅದು 7 lakhs ಬಿಲ್ ಆಗಿತ್ತು. ಅವಾಗ ನನಗೆ ತುಂಬಾ ನಿದ್ದೆ ಬರ್ತಾ ಇರಲಿಲ್ಲ. 2 months ನಾನು ಒಂದು ಚೂರು ಕಣ್ಣು ಮುಚ್ಚಿರ್ಲಿಲ್ಲ, ನಿದ್ದೆ ಮಾಡಿರ್ಲಿಲ್ಲ, ಫುಲ್ ಬಾಡಿ ಮೂವ್ಮೆಂಟ್ ಇರ್ಲಿಲ್ಲ ನನಗೆ. ಒಂದು ಫುಲ್ ಒಂದು ಪೇಪರ್, ಒಂದು ಪೆನ್ ಸಹ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ವರ್ಕ್ ಏನು ನಾನು ಮಾಡ್ಕೊಳಕ್ಕೆ ಕೆಲಸ ಏನು ಆಗ್ತಾ ಇರ್ಲಿಲ್ಲ. ಫುಲ್ ನರ್ವಸ್ ಎಲ್ಲ, ಬಾಡಿಲೆಲ್ಲ ನರ್ವಸ್ ಎಲ್ಲ ಡ್ಯಾಮೇಜ್ ಆಗಿತ್ತು. ಹಾಗಾಗಿ ನನಗೆ ಸೆನ್ಸೇಷನ್ ಇರ್ಲಿಲ್ಲ, ಏನು ಬಾಡಿ ಫುಲ್ ಸೆನ್ಸೇಷನ್ ಇರ್ಲಿಲ್ಲ. ಫುಲ್ ಒಂದು ಡೆಡ್ ಬಾಡಿ ಆ ತರ ಮಲಗಿದ್ದೆ ನಾನು ಬೆಡ್ ಮೇಲೆ. ಒಂದು 2 months ಹಾಗೆ ಬೆಡ್ ಮೇಲೆ ಮಲಗಿದ್ದೆ. ನನ್ಗೆ ಅವಾಗ ಜಗದೀಶ್ ಸರ್, ಆಸ್ಟ್ರಾಲಜರ್ ಅವರು, ನಮ್ದು ರಿಲೇಷನ್ ಫ್ರೆಂಡ್ ಎಲ್ಲ ಆಗ್ಬೇಕು, ಅವರು ನೀವು ಈಲಿ ಯೂಸ್ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳಿದ್ಮೇಲೆ ಈಲಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನನಗೆ ನವೆಂಬರ್ನಲ್ಲಿ ಆಗಿತ್ತು. ಇದು ಸೆಪ್ಟೆಂಬರ್ನಲ್ಲಿ ಆಗಿದ್ದು. ನಾನು ನವೆಂಬರ್ನಲ್ಲಿ ಈಲಿ ಡಿವೈಸ್ ಪರ್ಚೇಸ್ ಮಾಡಿದೆ. ಒಂದು ವಾರ ಗೋಲ್ಡ್ ಸೈಕಲ್ ಯೂಸ್ ಮಾಡಿದ್ದೀನಿ. ಆಮೇಲೆ ಸ್ಲೀಪ್ ಪ್ರೋಗ್ರಾಮ್ ಎಲ್ಲ ಶುರು ಮಾಡಿದ್ಮೇಲೆ ನಿದ್ದೆ 2 months ನಾನು ಕಣ್ಣು ಮುಚ್ಚಿರ್ಲಿಲ್ಲ. ಬಟ್ ಇದು ಈಲಿ ಡಿವೈಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಲೀಪಿಂಗ್ ಪ್ರೋಗ್ರಾಮ್ ಎಲ್ಲ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಬ್ಲೂ ಆ್ಯಪ್ ಅಲ್ಲಿ ಆಲ್ ಈಲಿ ಪ್ರೋಗ್ರಾಮ್ ಎಲ್ಲ ಯೂಸ್ ಮಾಡಿದ್ಮೇಲೆ ನರ್ಸ್ದು ಎಲ್ಲ, ನರ್ಸ್ ಹಾರ್ಮೋನಿ ಎಲ್ಲ ಶುರು ಮಾಡಿದ್ಮೇಲೆ ನನಗೆಲ್ಲ ಅದು ಈಲಿ ಯೂಸ್ ಮಾಡಿದ್ಮೇಲೆ ಎಲ್ಲ ನನಗೆ ಫಿಸಿಯೋಥೆರಪಿ ಹೇಳಿದ್ರು. 2 months ಫಿಸಿಯೋಥೆರಪಿ ತಗೊಳ್ತಾ ಇದ್ದೆ. ಆಮೇಲೆ ಇದು ಈಲಿ ಯೂಸ್ ಮಾಡಿದ್ಮೇಲೆ ಫಿಸಿಯೋಥೆರಪಿ ಎಲ್ಲ ಸ್ಟಾಪ್ ಮಾಡಿ, ಒಂದು ಬಾಡಿ ಮೂವ್ಮೆಂಟೇ ಇರ್ಲಿಲ್ಲ ಅಂತವಳು ವೀಲ್ ಚೇರು, ವಾಕರು ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಇದು ಈಲಿ ಯೂಸ್ ಶುರು ಮಾಡಿದಾಗಿಂದ ಒಂದೊಂದೆಲ್ಲ ಅದು ಬಿಟ್ಟು ನನ್ನ ಕಾಲ ಮೇಲೆ ನಾನೇ ನಡೆದು ನನ್ನ ಕೆಲಸ ಎಲ್ಲ ಫುಲ್ಲು 2 months ಫುಲ್ಲು ಮನೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೆ. ಆಮೇಲೆ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಳಿಕ್ ಶುರು ಮಾಡಿದೆ. ಈಗೆಲ್ಲ ಮನೆ ಕೆಲಸ, ಅಡಿಗೆ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಜಗದೀಶ್ ಸರ್ಗೆ ಹಾಗೂ ರಾಜೇಂದ್ರ ಸರ್ಗೆ. ಇದ್ರ ಬಗ್ಗೆ ನನ್ಗೆಲ್ಲ ಮಾಹಿತಿ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್ ಸರ್. Thank you so much, ma'am. Leena ji, over to you. If somebody can, Ashwini, can you? I can translate, but I was experiencing earthquake. Ashwini can I was translate. literally experiencing earthquake, and I could not listen to the first part. So sorry. Over to you, Ashwini. Can you please translate? So ನಿಮ್ಗೆ ಗಂಗಾ ಅವರೇ, ನಿಮ್ಗೆ ಏನಾಗಿತ್ತು? GB ಸಿಂಡ್ರೋಮ್ ಅಂತ ಮೇಡಮ್. ಅಂದ್ರೆ ಅದು ಫುಲ್ ಬಾಡಿ ನರ್ವ್ಸ್ ಎಲ್ಲ ಫುಲ್ ಡ್ಯಾಮೇಜ್ ಮಾಡಿ ಫುಲ್ ಡೆಡ್ ಬಾಡಿ ಮೇಡಮ್. ಏನೇನು ಒಂದು ಪೇಪರ್ ಸಹ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಫುಡ್ ಪೈಪ್ ಹಾಕಿದ್ರು, ಏನು ಹೋಗ್ತಾ ಇರ್ಲಿಲ್ಲ, ಊಟ ತಿಂಡಿ ಏನು ಇರ್ಲಿಲ್ಲ. ಫುಲ್ ಒಂದು 80 years ತರ. ನಂಗೀಗ 56 years. ಅವಾಗ ನೋಡಿದ್ರೆ ನೀವು 80 years ಏಜ್, ಅಷ್ಟು ಏಜ್ ತರ ಆಗಿದೆ ನಾನು. 2 months ಊಟನೇ ಇರ್ಲಿಲ್ಲ, ಎಲ್ಲ ಫುಡ್ ಪೈಪ್ ನಲ್ಲೇ ಊಟ ಆಗ್ತಾ ಇದ್ರು. ಮಾತಾಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ ನನ್ಗೆ ಅವಾಗ. ಬಟ್ ಈಲಿ ಯೂಸ್ ಮಾಡಿದ್ಮೇಲೆ ಇಷ್ಟು ಆಗಿದ್ದೀನಿ. ಎಲ್ರಿಗೂ ಆಶ್ಚರ್ಯ ಈಗ ಎಷ್ಟು ಬೇಗ ರಿಕವರಿ ಆದ್ರಿ ಅಂತ. ಬಹಳ ಒಳ್ಳೇದಾಯ್ತು, ಬಹಳ ಒಳ್ಳೇದಾಯ್ತು ನಿಮ್ಗೆ. ಬಟ್ ನಂಗೆ ಫಸ್ಟ್ ತಗೊಳ್ಲಿಕ್ಕೆ ಮೇಡಮ್ ಕಾಸ್ಟ್ಲಿ ಅನಿಸ್ತು. ಆಮೇಲೆ ನನ್ಗೆ 7 lakhs ಹಾಸ್ಪಿಟಲ್ಗೆ ಬಿಲ್ ಪೇ ಮಾಡಿದ್ನಲ್ಲ, ಅವಾಗ ಅನಿಸ್ತು ಈಲಿ ಡಿವೈಸ್ ಏನೂ ಅಲ್ಲ ತಗೊಳ್ಲಿಕ್ಕೆ ಅಂತ. ಅವಾಗ ಪ್ರಿಪೇರ್ ಆದ ತಗೊಳ್ಲಿಕ್ಕೆ ಅಂತ. ಕರೆಕ್ಟ್.